ಈಗ ವೈರಸ್ಸು ಬೇರೆ ಬೇರೆ ಇದನ್ನು ರೂಪಾಂತರ ಆಗ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಕೇರಳದಿಂದ ಒಂದು ಸ್ವಲ್ಪ ಹೆಚ್ಚು ಈ ಭಾಗಕ್ಕೆ ಪ್ರವೇಶ ಆಗ್ತಾ ಇದೆ ಅನ್ನೋ ಒಂದು ಆತಂಕ ಇದೆ. ನಮ್ಮ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಕಳೆದ ಒಂದು ವಾರದಿಂದ ಸತತವಾಗಿ ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ ನಿನ್ನೆ ಎಲ್ಲ ಬೆಂಗಳೂರಿನ ಕಾರ್ಪೊರೇಷನ್ನು ಮತ್ತು ರಾಜ್ಯದ ಎಲ್ಲ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ನಮ್ಮ ಆರೋಗ್ಯ ಸಚಿವರು ಮಾತನಾಡಿದ್ದಾರೆ. ಏನು ಕ್ರಮ ತಗೋಬೇಕು, ಏನು ಮುನ್ನೆಚ್ಚರಿಕೆ ತಗೋಬೇಕು ಅನ್ನೋದ್ರ ಬಗ್ಗೆ. ಇವತ್ತು ಬಹುಶಃ ಮುಖ್ಯಮಂತ್ರಿಗಳು ಸಹ ಆ ವಿಚಾರದಲ್ಲಿ ಪತ್ರಿಕಾಗೋಷ್ಠಿ ಮಾಡಲಿದ್ದಾರೆ. ಹಾಗಾಗಿ ಬಹುಶಃ ನಾವು ಎಚ್ಚರಿಕೆಯಿಂದ ಜನರಿಗೆ ತೊಂದರೆ ಆಗದಂಗೆ ಏನೇನು ನಾವು ಪ್ರಿಕಾಷನರಿ ತೊಗೋಬೇಕು ಅದನ್ನು ತೊಗೊಂಡು ಮಾಡೋಣ. ಪ್ರಧಾನಿಯವ್ರ ಭೇಟಿ ಕ್ಯಾಶುವಲಿ ರಾಜ್ಯದ ಅನೇಕ ಸಮಸ್ಯೆಗಳಿದೆ. ಭಾಳ ಪ್ರಮುಖವಾದಂಥ ಸಮಸ್ಯೆ. ಭಾಳ ದಿವಸದಿಂದ ಅದಕ್ಕೆ ಮೆಮೊರಂಡಮ್ ಕೊಟ್ಟರು, ಅದನ್ನು ಕ್ಲಿಯರ್ ಮಾಡಿರಲಿಲ್ಲ. ಅದನ್ನು ಅಮಿತ್ ಶಾಗೆ ಮತ್ತು ಪ್ರಧಾನಮಂತ್ರಿಯವರಿಗೆ ಮುಖ್ಯಮಂತ್ರಿಯವರ ಮುಖೇನ ಎಲ್ಲ ವಿವರಣೆ ಕೊಟ್ಟಿದ್ದೀವಿ. ಆದಷ್ಟು ಬೇಗ ರಾಜ್ಯಕ್ಕೆ ಏನು ನಾವು ಘೋಷಣೆ ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಒಪ್ಪಿಕೊಂಡಿದ್ದೀವಿ. ನಿರೀಕ್ಷೆ ಮಾಡಲೇಬೇಕು. ಯಾಕೆಂದರೆ ಇದು ಒಕ್ಕೂಟದ ವ್ಯವಸ್ಥೆ. ಅವರೂ ಸಹ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೊಡಲೇಬೇಕಾಗುತ್ತೆ. ಬಟ್ ಎಷ್ಟು ಕೊಡ್ತಾರೆ ಅನ್ನೋದ್ರ ಪ್ರಶ್ನೆ ಅವರು ತೀರ್ಮಾನ ಮಾಡಬೇಕಾಗಿದೆ. ನಾವು ನಮ್ಮ ಏನು ರಾಜ್ಯದ ಸಮಸ್ಯೆ ಇದೆ ಅದನ್ನು ವಿವರವಾಗಿ ಬಿಡಿಸಿ ಹೇಳಿದ್ದೀವಿ. ಆಲೇ ಕಳೆದ 2 ತಿಂಗಳಿಂದನೇ ಸಹ ಅಧಿಕೃತವಾಗಿ ಮೆಮೊರಂಡಮ್ ಹೋಗಿದೆ. ಅದರಿಂದ ನೋಡೋಣ, ಒಂದು 2 ದಿವಸ ಕಾಯೋಣ. ಮತ್ತೆ ಕಾವೇರಿ ನೀರನ್ನ ಬಿಡಬೇಕು ಅಂತ ಆದೇಶ. ಅದು 1,000 ಬಿಡಿ ಅಂತ ಹೇಳಿದ್ದಾರೆ. ಅದು ಏನಾಗುತ್ತೆ, 1,000 ಯಾಕೆ ಹೇಳ್ತಾರೆ ಅಂದರೆ, ಹೋಗೋ ಆನ್ ದ ವೇ ನದಿಗಳ ಮಧ್ಯದಲ್ಲಿ ಪ್ರಾಣಿಗಳು ಪಕ್ಷಿಗಳು ಕುಡಿಯೋ ನೀರಿಗೋಸ್ಕರ ಹೇಳಿರ್ತಕ್ಕಂಥದ್ದು ಸಹಜವಾಗಿ ಕಂಡು. ಒಂದು 600-700 ಈಗ ನಾವೇ ನೀರು ಬಿಟ್ಟಿಲ್ಲ, ನೀರೇ ಇಲ್ಲ ಬಿಡೋದಕ್ಕೆ. ಆದ್ದರಿಂದ ಯಾವುದೋ ಆಲೇ 2-3 ತಿಂಗಳಿಂದ ಯಾವುದೇ ಆ ಥರದ ಇಲ್ಲ. ಬಟ್ ಈಗಲೂ 1-1.5 ಸಾವಿರ ಹೋಗ್ತಾ ಇದೆ ಅಲ್ಲಿಗೆ ನೀರು. ನಾವು KRS ಅಲ್ಲಿ ಬಿಡದೇ ಇದ್ರು ಕೆಳಗಡೆ ಅಲ್ಲಿ ಇಲ್ಲಿ ಸೀಪೇಜ್ ವಾಟ್ರ್ ಒಂದು ಸ್ವಲ್ಪ ಹೋಗ್ತಿದೆ. ಬಟ್ ಜನರಲಾಗಿ 500-600 ಕ್ಯೂಸೆಕ್ಸ್ ಅಂತೂ ಹೋಗುತ್ತೆ ಅಂತ ಹೇಳ್ತಾರೆ ಮಾಹಿತಿ ಪ್ರಕಾರ. 1,000 ಯಾಕೆ ಅಂದರೆ ಅದೇ ಪ್ರಾಣಿಗಳಿಗೋಸ್ಕರ ಬಿಡಿ ಅಂತಾರೆ. ರೈತರುಗಳು ಕೂಡ ಈಗ ನಿಲ್ಲಿಸಿದ್ದಾರೆ, ಕಟಾವೆಲ್ಲ ಆಗಿದೆ. ಬಟ್ ಸಂಕ್ರಾಂತಿವರೆಗೂ ಬಿಡಿ, ಸಂಕ್ರಾಂತಿ ನಮ್ಗೆ ಹಬ್ಬ ಅಂತಾರೆ ರೈತರು ಒತ್ತಾಯ ಮಾಡ್ತಾರೆ. ನಾಳೆ ಮೀಟಿಂಗ್ ಇದೆ, ಎಲ್ಲ ಶಾಸಕರು ಅಧಿಕಾರಿಗಳು ಜೊತೆ ಮೀಟಿಂಗ್ ಮಾಡಿ ಪರಿಸ್ಥಿತಿ ಏನಿದೆ ಏನು ಮಾಡ್ಬೋದು ಅಂತ ತೀರ್ಮಾನ. ಸರ್, ನಿಗಮ ಮಂಡಳಿ ಸ್ಥಾನಗಳ ಹಂಚಿಕೆ ಗೊಂದಲ ಇದೆ, ಏನು ಗೊಂದಲ ಇಲ್ಲ. ಯಾವಾಗ ಇನ್ನು ಇವತ್ತು ನಾಳೆ ಇನ್ನೊಂದು 2-3 ದಿವಸದೊಳಗಡೆ ಅಧಿಕೃತವಾಗಿ ಆದೇಶ ಹೊರಡುತ್ತೆ. ಸರ್, ಮೈತ್ರಿ ವಿಚಾರವಾಗಿ ದೆಹಲಿಯಲ್ಲಿ ಮಾತುಕತೆ ನಡೀತಾ ಇದೆ ಸರ್. ಒಳ್ಳೇದಾಗಲಿ ಹಿಂದೆ 50-50ನ 30-40ನ 30-70ನ 40-60ನ ಎಷ್ಟಾದ್ರೂ ನಮಗೆ ಸಂತೋಷ. ನಾವು ದ್ವೇಷ ಇಲ್ಲ. ನಮ್ಮ ಹಳೆಯ ಸ್ನೇಹಿತರು ಜನತಾದಳದವರು ನಮಗೆ ಹಿಂದೆ ನಾವೆಲ್ಲ ಒಟ್ಟಿಗೆ ಇದ್ದವರು. ಅವರಿಗೆ BJPಯವರು ಒಂದಷ್ಟು ಅವಕಾಶ ಕೊಟ್ಟಿದ್ದಾರೆ. 5, 6, 8 ಇವ್ರು ಕೇಳಿ ಸೀಟ್ ಕೊಡ್ತಾರೆ ಅಂದರೆ ನಾವು ಖುಷಿ ಪಡ್ತೀವಿ. ಅದರಲ್ಲಿ ಏನು ಬೇಜಾರೇನು. ಹೌದು BJPಯವ್ರಿಗೆ ಜೊತೆ ಯಡಿಯೂರಪ್ಪನ ಜೊತೆ ಬಂದಿದ್ದು ಗೊತ್ತಿದೆ ಜನಕ್ಕೆ, ರಾಜ್ಯಕ್ಕೆ. ಕಾಂಗ್ರೆಸ್ನವ್ರ ಜೊತೆ ಧರ್ಮಸಿಂಗ್ ಜೊತೆ ಬಂದಿದ್ದು ಗೊತ್ತಿದೆ. ಮೈತ್ರಿ ಧರ್ಮ ಭಾಳ ಚೆನ್ನಾಗಿ ನಡೆಸೋರು. ಬಹುಶಃ ಮೈತ್ರಿ ಧರ್ಮ ಈ ರಾಷ್ಟ್ರದಲ್ಲಿ ಎಲ್ಲರೂ ನಡೆಸ್ಕೊಂಡು ಹೋಗೋರು ಜನತಾದಳದವರೇ. ಕರೆಕ್ಟಾಗಿ ನಡೆಸ್ತಾರೆ. ಅವ್ರ ಬಗ್ಗೆ ಒಳ್ಳೇದು, ತುಂಬ ಚೆನ್ನಾಗಿ ನಡೆಸ್ತಾರೆ. ಇಲ್ಲಪ್ಪ, ಅವರೇ ಹೇಳಿದ್ರು ಅಂತಲ್ಲ, ನೀನು ಮೈತ್ರಿ ಧರ್ಮ ನಮಗೆ ಅನ್ಯಾಯ ಮಾಡಿದ್ರು ಕಾಂಗ್ರೆಸ್ ಅಂತ. ಮೈತ್ರಿ ಧರ್ಮ ಏನಾದ್ರೂ ಬಹಳ ಇದಾಗಿ ನಡೆಸ್ಕೊಂಡು ಹೋಗುವಂಥವ್ರು ಇದ್ದರೆ ಅದು ಜನತಾದಳದವರು, ಕುಮಾರಸ್ವಾಮಿಯವರೇ. ತಪ್ಪೇನು, ನಮ್ಮ ಅಭ್ಯರ್ಥಿ ಕೊಡ್ತೀವಿ, ತೀರ್ಮಾನ ಮಾಡ್ತೀವಿ. ಯಾವುದು ಇನ್ನೂ 10 ತಾರೀಕು ಆಗಿಲ್ವಲ್ಲ, ಜನವರಿ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಒಂದೇ. ತಾತ್ಕಾಲಿಕವಾಗಿ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಆಲ್ರೆಡಿ ಎಲ್ಲ ದಾಖಲೆಗಳು ತಗೊಂಡಿದ್ದಾರೆ. ಬಹುಶಃ ಇಶ್ಯೂ ಆಗಿರಬೇಕು ಅಂತ ಅನ್ಕೋತೀನಿ. ಇಲ್ಲದೇ ಇದ್ರೆ ಈ 1-2 ದಿವಸದೊಳಗಡೆ ಇಶ್ಯೂ ಆಗುತ್ತೆ. ಈಶ್ವರಪ್ಪ ಟೀಕೆ ಮಾಡದೆ ಬಿಟ್ಟು ಇನ್ನೇನಿದೆ ಅವ್ರಿಗೆ, ಇನ್ನೇನು ಕೆಲಸ ಇದೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.